ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವರು ಹೇಳಿದಾರೆ ಅಂದ್ಬಿಟ್ಟು 100% ತನಕ ಹೇಗೆ ಡೈವರ್ಟ್ ಮಾಡ್ತಾರೆ. ಈಗ ಏನಿದೆ 70 ಮುಂಚೆ ಹೇಗಿರ್ತಾ ಇತ್ತು ಅಂದ್ರೆ ಯಾವ್ದೋ ಒಂದು ಇರಿಗೇಷನ್ ಪ್ರಾಜೆಕ್ಟ್ ಇರ್ತಾ ಇತ್ತಪ್ಪ, ಅದಕ್ಕೆ ದುಡ್ಡು ಬಹಳ ಬೇಕಾಗ್ತದೆ, ಒಪ್ತೀವಿ ನಾವು ಕೂಡ. ಆದ್ರೆ ಅಲ್ಲಿ ಎಷ್ಟು ಫಲಾನುಭವಿಗಳಿದ್ದಾರೆ ಅಂತ ನೋಡ್ಕೊಂಡು ಅಷ್ಟು ಅನುಗುಣವಾಗಿ ಕೊಟ್ರೆ ನೋಬಡಿ ಹ್ಯಾಸ್ ಅ ಪ್ರಾಬ್ಲಮ್. ಬಟ್ ಇಲ್ಲೇನ್ ಮಾಡ್ತಾ ಇದ್ರು, ಎಲ್ಲ ಫ್ಲೈಓವರ್ಗಳು, ಇರಿಗೇಷನ್ ಪ್ರಾಜೆಕ್ಟ್ಸ್ಗಳು ಎಲ್ಲಾನು ಕೂಡ ಇದರಿಂದಾನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನ ಅವ್ರು ಒಪ್ಕೊಂಡಿದಾರಲ್ಲ. ಅದಕ್ಕಿಂತ ಇದು ಈಗ ನೀವು ಸ್ಪೇಸ್ ಶಿಪ್ ಕಟ್ಲಿಕ್ಕೂ ನೀವು SCP TSP ಹಣ ತಗೊಳ್ತಾ ಇದ್ರಲ್ರಿ ಕೇಂದ್ರ ಸರ್ಕಾರದಿಂದ, ಅದ್ರ ಬಗ್ಗೆ ಏನ್ ಹೇಳ್ತಾರೆ ಇವರು? ಸೆಮಿ ಕಂಡಕ್ಟರಿಗೆ, ಪ್ರಾಡಕ್ಟ್ ಲಿಂಕ್ ಇನ್ಸೆಂಟಿವ್ಸ್ಗೆ ನೋಡಿ ಸರ್, ನಾನು ಹೇಳ್ತಾ ಇದ್ದೀನಲ್ಲ, ಸೆಕ್ಷನ್ 7A, B and C ಇವು ಮೂರಲ್ಲೇ ಅವಕಾಶ ಇದೆ. ಈ ಮೂರು ಯಾವುದು ವೈಲೇಟ್ ಆಗಿಲ್ಲ. ಅವ್ರಿಗೆ ಹೇಳ್ಬಿಡ್ಲಿ, ನೀವು ಕೇಳ್ಬಿಡಿ ಅವರು ಡೈವರ್ಷನ್ ಅಂತ ಇದಾರಲ್ಲ ಅಥವಾ ದುರ್ಬಳಕೆ ಅದ, ಯಾವ ಕಾನೂನು, ಯಾವ ರೂಲ್ ಅಡಿ ಡೈವರ್ಟ್ ಆಗ್ತಾ ಇದೆ ಕೇಳ್ಬಿಡ್ಲಿ ಅವರಿಗೆ. 4,995 ಕೋಟಿ ಸುಮಾರು ಅಷ್ಟು ಒಂದೇ ಯೋಜನೆ, ಗೃಹಜ್ಯೋತಿ ಅಂತ ಯೋಜನೆಗೆ ಡೈವರ್ಟ್ ಆಗಿದೆ ಅಂತ ನೋಡಿ ಸರ್. ಬಹಳ ಸ್ಪಷ್ಟವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಲ್ಲ ಹೇಳ್ಬಿಡ್ತೀನಿ. ಗೃಹಜ್ಯೋತಿ ಯೋಜನೆಯಲ್ಲಿ 31,12,374 ಜನ SC ST ಬೆನಿಫಿಷಿಯರೀಸ್ ಇದ್ದಾರೆ. ಅನ್ನಭಾಗ್ಯದಲ್ಲಿ 75,680 ಜನ ಬೆನಿಫಿಷಿಯರೀಸ್ ಇದ್ದಾರೆ SC ST. ಯುವ ನಿಧಿನಲ್ಲಿ 33,617 ಜನ ಬೆನಿಫಿಷಿಯರೀಸ್ ಇದ್ದಾರೆ. ಗೃಹ ಜ್ಯೋತಿನಲ್ಲಿ 13,90,000 ಬೆನಿಫಿಷಿಯರೀಸ್ ಇದ್ದಾರೆ SCP TSP ಅಷ್ಟೇ. ಇಲ್ಲಿ ನೀವು ಕೇಳಿದ ಪ್ರಶ್ನೆಗೆ ಇದಕ್ಕಿಂತ ಹೆಚ್ಚು ಹೋಗ್ತಾ ಇದೆಯಾ? ಇಲ್ಲ. ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ನೋಂದಣಿ ಮಾಡ್ಕೋಬೇಕಂದ್ರೆ ಆ ಕೆಟಗರಿಗಳನ್ನು ಮೆನ್ಷನ್ ಮಾಡಿಲ್ಲ. ಯಾವ್ದ್ರಲ್ಲಿ? ಇಲ್ಲ, ಬೆನಿಫಿಷರೀಸ್ ಲಿಸ್ಟ್ ಇದೆ ಅಲ್ಲ ನಮ್ಮ ಹತ್ರ. ಅವ್ರು ಕೊಟ್ಟು ಒಂದು ವರದಿ ಯಾವ ಕೊಟ್ಟಿರೋ ಕೊಟ್ಟಿರ್ತಕ್ಕಂಥ ಮಾಹಿತಿ, ಅದು ನನ್ನ ಅವ್ರದ್ದು ಯಾವ್ದು ವರದಿ ಇದೆ ನನಗೆ ಗೊತ್ತಿಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ಫ್ರಮ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ನಾನು ಒಬ್ಬ ದಲಿತ ಅನ್ನೋದನ್ನೇ ನೀವು ಮೆನ್ಷನ್ ಆಗದೇ ಇದ್ದಾಗ ಅವ್ರು ಹೆಂಗ್ ಫಲಾನುಭವಿ ಅದು ನಾವು ಮಾಡಿದ್ರೆ, ಅದು ನಾವು ಇದು ಇಲ್ಲ ಅಂದ್ರೆ, ನೀವು ಮೆನ್ಷನ್ ಮಾಡಿಲ್ಲ ಅಂದ್ರೆ ನಮ್ಮ ಹತ್ರ ಮಾಹಿತಿನೇ ಇರೋದಿಲ್ಲ. ಈಗ ಆಧಾರ್ ಕಾರ್ಡ್ ಎಲ್ಲ ಇರುತ್ತಲ್ಲ ನಮ್ಮ ಹತ್ರ, ಆಧಾರ್ ಕಾರ್ಡ್ ಇರುತ್ತೆ. ಅಫ್ಕೋರ್ಸ್ ಈಗ ಯಾವುದೇ ಇದ್ರೂ ಯೋಜನೆಯನ್ನು ಬೇಸ್ಡ್ ಆನ್ ಯುವರ್ ಆಧಾರ್ ಕಾರ್ಡ್ ಅಂಡ್ ಆಧಾರ್ ಸೀಡಿಂಗ್ ಮೇಲೆ ಆಗುತ್ತಲ್ಲ ಸರ್. DBT ಮಾಡ್ತಾ ಇದೀವಲ್ಲ, ಇಟ್ಸ್ ಬೇಸ್ಡ್ ಆನ್ ದಟ್ ಓನ್ಲಿ. ಅಲ್ಲ ಸರ್, ಎಲ್ಲಾ ಸಮುದಾಯಕ್ಕೂ ಅನ್ವಯ ಆಗುವಂತ ಗ್ಯಾರಂಟಿಗಳ ಸ್ಕೀಮು ಈ SCP TSP ಹಣನ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಮೆನ್ಷನ್ ಮಾಡಿರೋದು ನೋಡಿ. ನಾನು ಅದೇ ಹೇಳ್ತಾ ಇರೋದಲ್ಲ ಸರ್, ನೀವು ಹೇಳದಿದ್ದು 17 ಮುಂಚೆ ಮಾಡ್ಬೋದಾಗಿತ್ತು, ಅದನ್ನ ನಾವು ತೆಗ್ದಿದೀವಲ್ಲ. ಇವ್ರು ಯಾಕೆ ತೆಗ್ದಿಲ್ಲ? ಈಗ ಇವೆಲ್ಲರೂ ಇವತ್ತು ಏನ್ ಇವ್ರು ಹೋರಾಟ ಮಾಡ್ತಾ ಇದಾರೆ ಸರ್, ಇಷ್ಟೆಲ್ಲ ಹೋರಾಟ ಮಾಡ್ತಾ ಇರೋದಲ್ಲ, ಫಸ್ಟ್ ಅವ್ರು ಏನ್ ಮಾಡಿದಾರೆ ಅದ್ರ ಬಗ್ಗೆ ಹೇಳಿ. ನಾನು ಇಲ್ಲಿ ಹೇಳ್ತಾ ಇದೀವಲ್ಲ, ಯಾವ ಇದ್ರಲ್ಲಿ ನೀವು ಹೇಳಿದ್ರೆ ಕರೆಕ್ಟ್ ಇಲ್ಲಪ್ಪ ಪ್ರಿಯಾಂಕ್ ಇದ್ರಲ್ಲಿ ನೀವು ಇದು ಇಟ್ ವಾಸ್ ಮೆಂಟ್ ಫಾರ್ ದಿಸ್, ಯು ಆರ್ ಯೂಸಿಂಗ್ ಫಾರ್ ದಿಸ್ ಅಂತ ಹೇಳಿದ್ರೆ ನಾನು ಏನಾದ್ರು ಹೇಳ್ಬೋದು. ಯಾವ್ದ್ರಲ್ಲಿ ಹೇಳ್ತಾ ಇದಾರೆ ಅವರು? ಈ ಗೃಹ ಜ್ಯೋತಿ ನೋಂದಣಿ ಮಾಡ್ಕೊಳ್ಳುವಾಗ ಯಾವುದೇ ಫಲಾನುಭವಿ ಕಾಸ್ಟ್ ಮೆನ್ಷನ್ ಆಗಿಲ್ಲ. ನಾವು ಸೀಡಿಂಗ್ ಮಾಡ್ಕೊಂಡಿದೀವಲ್ಲ, ಇದು ಮಾಹಿತಿ ಇರೋದು ಎಂಟೈರ್ ಸ್ಟೇಟ್ ದಲ್ಲ, ಓನ್ಲಿ SCP TSP ಇದು ಬೆನಿಫಿಷರೀಸ್ ಆಫ್ ಗ್ಯಾರಂಟಿ. ಇದು ಮಾಹಿತಿ ಏನಿದೆ ನಮ್ಮ ಹತ್ರ ಕೊಡ್ತೀವಿ ನಿಮ್ಗೆ. ಎಲ್ಲಾನು ಪರಿಶೀಲನೆ ಮಾಡಿ ಏನಾದ್ರೂ ನಮ್ದು ಲೋಪ ಇದ್ರೆ ನಾವು ತಿದ್ಕೊಳ್ಳಿಕ್ ತಯಾರಿದ್ದೇವೆ. ಆದ್ರೆ ಹಿಂಗೆ ಮಿಸ್ಇನ್ಫಾರ್ಮೇಶನ್, ಮ್ಯಾಲ್ ಇನ್ಫಾರ್ಮೇಶನ್, ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ಬಿಟ್ಟು ಇವ್ರು ಕೊಡ್ತಾ ಇದಾರಲ್ಲ, ಅವ್ರು ಕೇಳಿ ಎಲ್ಲಿದೆ. ಗೃಹಲಕ್ಷ್ಮಿಲಿ ಕ್ಯಾಶ್ ಮೆನ್ಷನ್ ಮಾಡಕ್ಕೆ ಎಲ್ಲೂ ಇಲ್ವಲ್ಲ ಅಂತ. ಯಾವ್ದ್ರಲ್ಲಿ? ಆಧಾರ್ದಿದೆ ಅಲ್ಲ ಸರ್, ವಿ ಹ್ಯಾವ್ ಎವ್ರಿಥಿಂಗ್. DBT ತಾನೇ ಆಗ್ತಾ ಇರೋದು. ವಿ ಹ್ಯಾವ್ ದ ಡೇಟಾ. ಸರ್ಕಾರ ಸಚಿವರೊಬ್ಬರು ಇದಕ್ಕೆ ತದ್ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ. ಏನಂತ ಸರ್? ಗ್ಯಾರಂಟಿ ಯೋಜನೆಗಳಿಗೆ ಈ ಹಣ ಬಳಸಿದ್ರೆ ತಪ್ಪೇನು ಅನ್ನೋದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ಅದೇ ಯಾವ ನಿಯಮದಲ್ಲಿ ಉಲ್ಲಂಘನೆ ಆಗ್ತಾ ಇದೆ ಅಂತ ಅದು ನಮ್ಗೆ ಹೇಳಿ ಅಂತ ನಾನು BJP ಅವ್ರಿಗೆ ಕೇಳ್ತಾ ಇರೋದಲ್ಲ. ಈಗ ವಿ ಆರ್ ಐಡೆಂಟಿಫೈಯಿಂಗ್ ಪ್ರಿಯಾಂಕ್ ಡಿಸರ್ವ್, ಇಫ್ ಯು ಬಿಲಾಂಗ್ಸ್ ಟು ದಟ್ ಕ್ಯಾಟಗರಿ ಈಸ್ ಎಂಟೈಟಲ್ಡ್ ಅಷ್ಟೇ. ಈಗ ಅದು ಬಿಟ್ಟು ನಾನು ಬೇರೆಯವ್ರಿಗೆ ಕೊಡ್ತಾ ಇದ್ರೆ ದೆನ್ ದಟ್ ಇಸ್ ಅ ಪ್ರಾಬ್ಲಮ್. BJP ಅವರು ಹಗರಣ ನಡೆದಿದೆ, ಹಗರಣ ಎಲ್ಲಿ ಹಗರಣ ಅಂತ ಹೇಳ್ಬೇಕಲ್ಲ, ಹೇಗೆ ಹಗರಣ ಅಂತ ಹೇಳ್ಬೇಕಲ್ಲ. ಈಗ ಮೋದಿ ಅವರು ಸೆಮಿ ಕಂಡಕ್ಟರಿಗೆ ಕೊಡ್ತಾ ಇದ್ದಾರೆ ಸರ್, ಅದು ಕರೆಕ್ಟಾ?
ಸೆಮಿ ಕಂಡಕ್ಟರ್ ಪ್ರಾಡಕ್ಟ್ ಲಿಂಕ್ ಇನ್ಸೆಂಟಿವ್ಸ್ ಕೊಡ್ತಾ ಇದ್ದಾರೆ ಸರ್. ಅದು ಒಪ್ತಾರ ಇವರು ಬಿಜೆಪಿಯವರು? ಈಗ ನಿಮ್ಗೆಲ್ಲ ಹೇಳಿದ್ನಲ್ಲ, ಇಷ್ಟೆಲ್ಲ ತಾವು ತಾಳ್ಮೆಯಿಂದ ಕೇಳಿದ್ರಲ್ಲ, ಅವ್ರಿಗೆ ಕೇಳಿ ಏನಪ್ಪ ಮೋದಿ ಸರ್ಕಾರದಲ್ಲಿ ಹಿಂಗಾಗ್ತದೆ ರೀ. ಅವ್ರ ಸರ್ಕಾರದಲ್ಲಿ ಹಸುಗಳಿಗೆ ಕೊಡ್ತಾ ಇದಾರೆ, ಎಮ್ಮೆಗಳಿಗೆ ಕೊಡ್ತಾ ಇದಾರೆ. ದಲಿತರು ಸಾಯ್ಬೇಕು, ಅವುಗಳು ಉಳಿಬೇಕಾ?